FDA ಸಿಲೆಬಸ್ ಚೇಂಜ್ ಆಗಿದೆ. ಹೌದು, ಇಲ್ಲಿವರೆಗೂ ಏನ್ ನಡೆಸ್ತಾ ಇದ್ರು ಆ ಸಿಲೆಬಸ್ಗೂ ಪ್ರೆಸೆಂಟ್ ಬಿಟ್ಟಿರ್ತಕ್ಕಂಥ ಸಿಲೆಬಸ್ ಕಾಪಿಗೂ ತುಂಬಾ ಡಿಫ್ರೆನ್ಸ್ ಇದೆ, ರೈಟ್? ಸೊ ಇತ್ತೀಚೆಗೆ ನಿಮ್ಮ KA ಹೊಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಸಿಲೆಬಸ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದ್ದಾವೆ, ಸೊ ಅದ್ರ ಕುರಿತಾದ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಲೈನ್ ಟು ಲೈನ್ ಎಕ್ಸ್ಪ್ಲನೇಷನ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸಿ, ಯಾವುದೇ ಒಂದು ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೇಕು ಅಂದ್ರೆ ಅದರ ಸಿಲೆಬಸ್ ಅನ್ನ ಸ್ಪೆಸಿಫಿಕ್ ಆಗಿ ನೋಡ್ಬೇಕಾಗುತ್ತೆ, ರೈಟ್? ಸೊ ಅದೇ ರೀತಿ ಇಲ್ಲಿವರೆಗೂ SDA ಮತ್ತು FDA ಹುದ್ದೆಗಳಿಗೆ ಸಿಲೆಬಸ್ ನಮ್ಗೆಲ್ಲ ಗೊತ್ತಿತ್ತು. ಫಸ್ಟ್ ಪೇಪರ್ ಸಾಮಾನ್ಯ ಜ್ಞಾನ, ದಟ್ ಇಸ್ ಜನರಲ್ ಸ್ಟಡೀಸ್, GK ಪೇಪರ್ ಇರ್ತಾ ಇತ್ತು. ಪೇಪರ್ 2 ಏನ್ ಇರ್ತಾ ಇತ್ತು, ಸ್ಪೆಸಿಫಿಕ್. ಒಂದು ಕನ್ನಡ ಗ್ರಾಮರ್ ತಗೋಬಹುದಿತ್ತು, ಇಲ್ಲ ಅಂತಂದ್ರೆ ಇಂಗ್ಲಿಷ್ ಗ್ರಾಮರ್ ತಗೋಬಹುದಿತ್ತು. ಎರಡರಲ್ಲಿ ಒಂದನ್ನ ಚೂಸ್ ಮಾಡ್ಬೇಕಿತ್ತು. ಆದ್ರೆ ಇವಾಗ ಒಂದು ಕಂಪ್ಲೀಟ್ ಚೇಂಜ್ ಅನ್ನ ನಾವು ನೋಡಬಹುದು. ಇತ್ತೀಚೆಗೆ ನಿಮ್ಮ KE ಅವರು ನೋಟಿಫಿಕೇಶನ್ ಹೊರಡಿಸಿದರೆ 700ಕ್ಕೂ ಅಧಿಕ SDA ಮತ್ತು FDA ಹುದ್ದೆಗಳನ್ನ ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂಥದ್ದನ್ನು ನೋಟಿಫಿಕೇಶನ್ ಬಿಟ್ಟಿದ್ರು. ಅದರಲ್ಲಿ ನಿಮ್ಮ ಸಿಲೆಬಸ್ ಏನ್ ಬಿಟ್ಟಿದ್ದಾರೆ ಅಂತಂದ್ರೆ ಲೈನ್ ಟು ಲೈನ್ ನೋಡ್ತಾ ಹೋಗೋಣ ಬರ್ರಿ. ಓಕೆ, ಸೊ ಫಸ್ಟ್ ನೋಡ್ತಾ ಬನ್ನಿ. ಪ್ರಥಮ ದರ್ಜೆ ಸಹಾಯಕರು FDA, ಓಕೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಇದ್ರ ಸಿಲೆಬಸ್ ನೋಡೋಣ. ಇದ್ರಲ್ಲಿ ನೋಡ್ತಾ ಬರ್ರಿ. ಸೊ ಒಟ್ಟು ನಿಮ್ಗೆ 2 ಪೇಪರ್ ಇರುತ್ತೆ. ಪತ್ರಿಕೆ 1, ಪತ್ರಿಕೆ 2, 2 ಪೇಪರ್ ನೋಡ್ತೀರಿ. ಎರಡೂ ಕೂಡ 100 ಅಂಕಗಳಿಗೆ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಓಕೆ, ಎರಡಕ್ಕೂ 2 ಗಂಟೆ ಸಮಯ ಇರುತ್ತೆ. ಪೇಪರ್ 1 100 ಅಂಕ, 2 ಗಂಟೆ ಸಮಯ. ಪೇಪರ್ 2 ಅಗೇನ್ 100 ಅಂಕ, 2 ಗಂಟೆ ಸಮಯ. 2 ಪೇಪರ್ ಇರುತ್ತೆ, ಮಾರ್ನಿಂಗ್ ಸೆಷನ್, ಆಫ್ಟರ್ನೂನ್ ಸೆಷನ್. ಫಸ್ಟ್ ಸೆಷನ್ ಮಾರ್ನಿಂಗ್ ಸೆಷನ್ ಯಾವ್ದಿರುತ್ತೆ ಅಂತಂದ್ರೆ GK ಪೇಪರ್, ಕಂಪ್ಲೀಟ್ GK ಪೇಪರ್, ಜನರಲ್ ಸ್ಟಡೀಸ್, ಸಾಮಾನ್ಯ ಅಧ್ಯಯನ. ಸೊ ಅದರಲ್ಲಿ ಏನೇನಿರುತ್ತೆ ನೋಡ್ರಿ. ಸೊ ತುಂಬಾ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಓಕೆ, ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾನೆ, ನೋಡ್ತಾ ಬರ್ರಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳ ಸಾಮಾನ್ಯ ಜ್ಞಾನ, ಫಸ್ಟ್ A ಬಿಟ್ಟು ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ, ರೈಟ್? ಸೊ ನೆಕ್ಸ್ಟ್ B ಏನಿದೆ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಜನರಲ್ ಸೈನ್ಸ್. ಓಕೆ, ಜನರಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡಿದ್ದೇನೆ. ಅದಾದ್ಮೇಲೆ ಭೂಗೋಳಶಾಸ್ತ್ರ ಸಿಲೆಬಸ್ ಇದೆ, ಗೊತ್ತಿರುತ್ತೆ. ಎಸ್, ನೆಕ್ಸ್ಟ್ ಸಮಾಜ ವಿಜ್ಞಾನದ ವಿಷಯಗಳು, ಸೊ ಸೋಷಿಯಲ್ ಸೈನ್ಸ್, ಹೌದಾ? 8th 9th 10th ಏನ್ ಓದಿರ್ತೀವಿ ಸೋಷಿಯಲ್ ಸೈನ್ಸ್. ಸೊ ಆ ಒಂದು ಪುಸ್ತಕದ ವಿಷಯಗಳಾಗಿರ್ತದೆ. ನೆಕ್ಸ್ಟ್ ಬರ್ರಿ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು, ಇಂಡಿಯನ್ ಸೊಸೈಟಿ ಅಂಡ್ ದೇರ್ ಹಿಸ್ಟ್ರಿ, ಭಾರತ ಸಮಾಜ ಮತ್ತು ಅದರ ಇತಿಹಾಸ ಅಂತ ಕೇಳ್ತಿದ್ದಾನೆ, ರೈಟ್? ಸೊ ಈ ಒಂದು ಟಾಪಿಕ್ ನ ನೋಡ್ಬೇಕಾಗತ್ತೆ. ಎಸ್, ಸೊ ಅದಾದ್ಮೇಲೆ ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ, ಎರಡು ಹಿಸ್ಟ್ರಿಯನ್ನ ಓದ್ಬೇಕಾಗ್ತದೆ, ನಮ್ಗೆ ಗೊತ್ತಿರುತ್ತದೆ. ನೆಕ್ಸ್ಟ್ ನೋಡ್ರಿ, ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ. ಸೊ ಭಾರತ ಸಂವಿಧಾನ ಪಾಲಿಟಿ ಅಂತ ಓದ್ತೀವಿ, ಜೊತೆಗೆ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದ್ರ ಕುರಿತಾದ ಸ್ವಲ್ಪ ಮಾಹಿತಿಯನ್ನ ನೋಡ್ಬೇಕಾಗತ್ತೆ. ಎಸ್, ಸೊ ಅದಾದ್ಮೇಲೆ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಓದ್ಕೋಬೇಕಾಗ್ತದೆ. ಸೊ ನೋಡಿ ಮೆನ್ಷನ್ ಮಾಡಿದ್ದೇನೆ SLC ಮಟ್ಟದ್ದು, ಅಪ್ ಟು SLC ಲೆವೆಲ್. SLC ವಿದ್ಯಾರ್ಥಿಗೆ ಏನ್ ನಾಲೆಜ್ ಇರಬೇಕು ಮೆಂಟಲ್ ಎಬಿಲಿಟಿಯಲ್ಲಿ, ಆ ನಾಲೆಜ್ ಇದ್ರೆ ಸಾಕು ಅನ್ನೋ ಮಟ್ಟಿಗೆ ಅವ್ನು ಹೇಳ್ತಿದ್ದಾನೆ, ರೈಟ್? ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು. ಸೊ ಸ್ಪೆಷಲಿ ಕರ್ನಾಟಕದ ಇತಿಹಾಸ ಕೇಳ್ತಿದ್ದಾನೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಆರ್ಟ್ ಅಂಡ್ ಕಲ್ಚರ್ ಅಂತ ಹೇಳ್ಬೋದು. ಓಕೆ, ಆರ್ಟ್ ಅಂಡ್ ಕಲ್ಚರ್ ನು ಆಡ್ ಮಾಡಿದ್ದಾನೆ ಕರ್ನಾಟಕದ್ದು. ಅಂದ್ರೆ ವಾಸ್ತುಶಿಲ್ಪ ಹೆಂಗಿರುತ್ತೆ, ಕಲೆ ಹೆಂಗಿರುತ್ತೆ, ಕವಿಗಳ ಬಗ್ಗೆ, ಲಿಟ್ರೇಚರ್ ಬಗ್ಗೆ, ಸಾಹಿತ್ಯ ಪುಸ್ತಕಗಳ ಬಗ್ಗೆ, ಈ ರೀತಿ ಕಲ್ಚರ್, ದೇವಸ್ಥಾನಗಳ ಬಗ್ಗೆ, ಐಹೊಳೆ ಶಾಸನಗಳ ಬಗ್ಗೆ, ಈ ತರ ವಿಷಯಗಳು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಬರ್ರಿ, ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್, ಇದ್ರ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಓದ್ಬೇಕಾಗತ್ತೆ. ಕರ್ನಾಟಕದ ಮೆನ್ಷನ್ ಮಾಡಿದ್ದಾನೆ, ಭಾರತದಲ್ಲೂ ಭೂ ಸುಧಾರಣೆಗಳಾಗಿದ್ದಾವೆ, ಬಟ್ ಅವ್ನು ಹೇಳ್ತಿರೋದು ಕರ್ನಾಟಕದ ಭೂ ಸುಧಾರಣೆಗಳು. ಸೊ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾನೆ, ಅಷ್ಟೇ ಓದಬೇಕು. ಭಾರತ ಭೂ ಸುಧಾರಣೆಗಳು ಓದುವ ಅವಶ್ಯಕತೆ FDA ಗಿಲ್ಲ, ರೈಟ್? ಈ ಸಿಲೆಬಸ್ ಪ್ರಕಾರ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಅರ್ಥವ್ಯವಸ್ಥೆ. ಸಿ, ಅರ್ಥವ್ಯವಸ್ಥೆ ಅಂದ್ರೆ ಎಕಾನಮಿ, ಬಟ್ ಅವನು ಭಾರತದ ಅರ್ಥವ್ಯವಸ್ಥೆ ಮೆನ್ಷನ್ ಮಾಡ್ತಿಲ್ಲ, ಕರ್ನಾಟಕದ ಅರ್ಥವ್ಯವಸ್ಥೆ. ಸೊ ಇಲ್ಲಿ ಏನ್ ಫೋಕಸ್ ಮಾಡ್ಬೇಕು, ಹಂಗಂತ ಭಾರತ ಅರ್ಥವ್ಯವಸ್ಥೆ ಕೇಳಲ್ವಾ? ಖಂಡಿತ ಕೇಳ್ತಾನೆ, ಬಟ್ ಫೋಕಸ್ ಇರೋದು ಯಾವ್ದಕ್ಕೆ ಅಂದ್ರೆ ಕರ್ನಾಟಕದ ಅರ್ಥವ್ಯವಸ್ಥೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ತಾ ಬಂದ್ರೆ ಕರ್ನಾಟಕದ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ ಏನಿದೆ, ಸೊ ಕರ್ನಾಟಕದ ಆರ್ಥಿಕ ಇಲಾಖೆ ಮುಖಾಂತರ ಯಾವ್ಯಾವ ಒಂದು ಯೋಜನೆಗಳು ಬಂದಿದ್ದಾವೆ. ಸೊ ಕರ್ನಾಟಕದ ಎಕನಾಮಿ ಜಾಸ್ತಿ ಫೋಕಸ್ ಮಾಡ್ಬೇಕು. ಕರ್ನಾಟಕದ GDP ಗ್ರೋತ್ ರೇಟ್ ಏನು, ಸೊ ಎಕನಾಮಿಕ್ ಸರ್ವೆನ ಡೀಟೇಲ್ಡ್ ಆಗಿ ಓದ್ಬೇಕಾಗತ್ತೆ ಕರ್ನಾಟಕದ ಅರ್ಥವ್ಯವಸ್ಥೆಗೆ, ರೈಟ್? ಸೊ ಅದಾದ್ಮೇಲೆ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ ನೋಡ್ಬೇಕಾಗ್ತದೆ. ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಪಂಚಾಯತ್ ರಾಜ್ ವ್ಯವಸ್ಥೆ, ಇದ್ರ ಕುರಿತಾದ ಕ್ವಶನ್ಗಳನ್ನು ನೋಡಬಹುದು.
ರೈಟ್. ಇಲ್ಲಿವರೆಗೂ ಪಿಡಿಒ 1 ಪೇಪರ್ 2 ಅಂತ ಇಡ್ತಿದ್ದ. ಓಕೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ಅದಕ್ಕೊಂದು ಸಪರೇಟ್ ಬುಕ್ ಇದೆ. ಅದನ್ನ ಕಂಪ್ಲೀಟ್ ಓದೋ ಅವಶ್ಯಕತೆ ಇಲ್ಲ. ಬಟ್ ಅದರಿಂದ ಸ್ವಲ್ಪ ಏನಾದ್ರು ಜಿಸ್ಟ್ ಕಾಂಪ್ರೈಸ್ ನೋಟ್ ಸಿಕ್ಕರೆ ನೋಡ್ರಿ, ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಸ್ವಲ್ಪ ಯಾವ್ದಾದ್ರು ಸಾರಾಂಶ ಸಿಕ್ಕರೆ ಓದಬಹುದು, ಅಥವಾ ಯಾವ್ದಾದ್ರು ಯೂಟ್ಯೂಬ್ ಕ್ಲಾಸ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಇದ್ರ ಮೇಲೆ ನಾನು ಕ್ಲಾಸಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಎಸ್. ಸೊ ನೆಕ್ಸ್ಟ್ ನೋಡ್ರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡ್ಕೋಬೇಕು, ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಸೊ ಅದಾದ್ಮೇಲೆ ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು. ಪರಿಸರದ ಸಂಬಂಧಿಸಿದ ಸಮಸ್ಯೆಗಳು ಅಂತ ಹೇಳಿದ್ದಾನೆ, ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಸೊ ಎನ್ವಿರಾನ್ಮೆಂಟ್ ಮೆನ್ಷನ್ ಮಾಡಿದ್ದಾನೆ, ಎನ್ವಿರಾನ್ಮೆಂಟ್. ಬಟ್ ಇಲ್ಲಿ ಏನು ನೀವು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಅವ್ನು ಜಾಸ್ತಿ ಇಂಟರ್ನ್ಯಾಷನಲ್ ಕೇಳಿಲ್ಲ, ಭಾರತ ಎನ್ವಿರಾನ್ಮೆಂಟ್ ಕೇಳಿಲ್ಲ, ಜಾಸ್ತಿ ಕರ್ನಾಟಕ ಫೋಕಸ್ ಮಾಡ್ತಿದ್ದಾನೆ. ಸೊ ಕರ್ನಾಟಕದಲ್ಲಿ ಏನಾದ್ರು ಆಕ್ಟ್ ಇದಾವ, ಆಕ್ಟ್ಗಳು ಕರ್ನಾಟಕ ಏನಾದ್ರು ಸಂಬಂಧಪಟ್ಟಿದಾವ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಇದೆ ಭಾರತದ್ದು, ಬಟ್ ಕರ್ನಾಟಕದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ. ಸೊ ಎಷ್ಟು ವನ್ಯಜೀವಿ ಧಾಮಗಳಿದಾವೆ, ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವೆ, ಡೆವಲಪ್ಮೆಂಟ್ ಏನೇನ್ ಮಾಡಿದಿರಿ, ಓಕೆ, ಏನೇನ್ ಮಾಡಿದಿರಿ, ಇದ್ರ ಕುರಿತಾದ ಎಲ್ಲ ಒಂದು ಮಾಹಿತಿ. ಸ್ಪೆಸಿಫಿಕ್ ಆಗಿ ಕರ್ನಾಟಕ ಅಂತ ಹೇಳ್ತಿದ್ದಾನೆ. ಸೊ ಕರ್ನಾಟಕದ ರಿಲೇಟೆಡ್ ಏನೇನಿದೆ ಅದನ್ನ ಒಂದು ಮಾಹಿತಿ ಸಂಗ್ರಹ ಮಾಡ್ಬೇಕು. ಸೊ ಜೊತೆಗೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಅಗೇನ್ ಮೆಂಟಲ್ ಬಿಲ್ಡ್ ಅಂತ ಹೇಳ್ಬೋದು. ಎಸ್. ಸೊ ಇದು ನಿಮ್ದು FDA ಸಿಲೆಬಸ್. FDA ಸಿಲೆಬಸ್, SDA ಇದಕ್ಕಿಂತ ಕಡಿಮೆ ಇದೆ ಸಿಲೆಬಸ್, ಸೇಮ್ ಇಲ್ಲ. ಬಟ್ FDA ತುಂಬಾ ಡಿಟೇಲ್ಡ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾನೆ. ಇದು ಪೇಪರ್ 1 ಸಾಮಾನ್ಯ ಅಧ್ಯಯನ. ಇನ್ನು ಪೇಪರ್ 2 ಬಂದ್ರೆ ಅಲ್ಲಿ ನಿಮ್ಗೆ ಈ ಬಾರಿ ಕಮ್ಯುನಿಕೇಶನ್ ಪೇಪರ್ ಆಡ್ ಮಾಡಿದ್ದಾನೆ. ಸೊ ಇತ್ತೀಚೆಗೆ ಕಮ್ಯುನಿಕೇಶನ್ ಪೇಪರ್ ಎಲ್ಲದಕ್ಕೂ ಕಾಮನ್ ಮಾಡ್ತಿದ್ದಾನೆ, ಹೌದಾ. ಕಮ್ಯುನಿಕೇಶನ್ ಪೇಪರ್ FDL ಕೂಡ ಆಡ್ ಮಾಡಿದ್ದಾನೆ, ಹೌದಾ. ಸೊ ನೋಡ್ರಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ, ಇದನ್ನೇ ಕಮ್ಯುನಿಕೇಶನ್ ಪೇಪರ್ ಅಂತೀವಿ. ಅಂದ್ರೆ 35 30 ಕ್ವಶನ್ ಈ ತರ ಮಾಡ್ತಾನೆ. ಓಕೆ, ಒಂದ್ 35 ಕನ್ನಡ ಗ್ರಾಮರ್ ಕೇಳಿದ್ರೆ, 35 ಇಂಗ್ಲಿಷ್ ಗ್ರಾಮರ್ ಕೇಳ್ತಾನೆ, ಒಂದ್ 30 ಕ್ವಶನ್ ಕಂಪ್ಯೂಟರ್ ಜ್ಞಾನ ಕೇಳ್ತಾನೆ. ಸೊ ಸಂಖ್ಯೆ ಹೆಚ್ಚು ಕಡಿಮೆ ಆಗುತ್ತೆ, ಒಟ್ಟು 100 ಕ್ವಶನ್ಗಳು ಇರುತ್ತೆ. ಇದರಲ್ಲಿ ಇರೋದೇ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪ್ಯೂಟರ್ ಅವೇರ್ನೆಸ್. ಎಸ್. ಸೊ ಇದು ನಿಮ್ಮ FDA ಕುರಿತಾದ ಒಂದು ಸಿಲೆಬಸ್ ಆಗಿರುತ್ತೆ. ಅಧಿಕೃತ ಸಿಲೆಬಸ್, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಎಕ್ಸಾಮ್ ನಡೆಸೋರೆ ಬಿಟ್ಟಿರ್ತಕ್ಕಂಥ ಸಿಲೆಬಸ್. ಎಸ್. ಸೊ ಮುಂದೆ ನೋಡ್ತಾ ಹೋದ್ರೆ, ದ್ವಿತೀಯ ದರ್ಜೆ ಸಹಾಯಕರು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, SDA ಹುದ್ದೆಗಳಿವೆಲ್ಲ. ಅದಕ್ಕೆ ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದ್ದೇನೆ. ಸೇಮ್ ಅದಕ್ಕೂ ಏನಿದೆ, ಪತ್ರಿಕೆ 1 ಇದೆ, ಪತ್ರಿಕೆ 2 ಇದೆ. ಅಗೇನ್ 100 ಅಂಕದ ಒಂದು ಪತ್ರಿಕೆ ಇರುತ್ತೆ, ಸಮಯ ಕೂಡ 2 ಗಂಟೆ ಇರುತ್ತೆ. 2 ಪೇಪರ್ಗೆ 2 ಅವರ್ಸ್ ಇರುತ್ತೆ. ಎಸ್. ಸೊ ಸಬ್ಜೆಕ್ಟ್ ನೋಡ್ರಿ, ಪೇಪರ್ 1 ನೋಡೋಣ. ಅಗೇನ್ ಸಾಮಾನ್ಯ ಅಧ್ಯಯನದ ಪತ್ರಿಕೆ. ಇದ್ರ ಬಗ್ಗೆ ನೋಡ್ತಾ ಬಂದಾಗ, ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಅಗೇನ್ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟಾಟಿಕ್. ಓಕೆ, ಕರೆಂಟ್ ಅಫೇರ್ಸ್ ಜೊತೆಗೆ ದೈನಂದಿನ ಗ್ರಹಿಕೆಯ ವಿಷಯಗಳು. ಓಕೆ, ಡೇ ಟು ಡೇ ಲೈಫ್ ಅಲ್ಲಿ ಏನೇನಾಗ್ತವೆ, ಓಕೆ, ದೈನಂದಿನ ಗ್ರಹಿಕೆಯ ವಿಷಯಗಳು. ಸೊ ಒಂಥರ ಅಪ್ಲೈಡ್ ಸೈನ್ಸ್ ಅನ್ಬೋದು. ಅಪ್ಲೈಡ್ ಸೈನ್ಸ್, ಫಾರ್ ಎಕ್ಸಾಂಪಲ್ ಕಬ್ಬಿಣದ ತುಕ್ಕು ಹಿಡಿಯುವಿಕೆ, ಕಣ್ಣಾರೆ ನೋಡ್ತೀವಿ, ಡೇ ಟು ಡೇ ಲೈಫ್ ಅಪ್ಲೈ ಮಾಡ್ತೀವಿ, ಹೌದಾ. ಸೊ ಈ ತರದ್ದು ಅಪ್ಲೈಡ್ ಸೈನ್ಸ್ ಅಂತ ಕರಿತೀವಿ. ದೈನಂದಿನ ವಿಷಯಗಳನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ರೈಟ್. ಸೊ ಅದಾದ್ಮೇಲೆ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಓದ್ಬೇಕು ಕಂಪಲ್ಸರಿ, ಗೊತ್ತಿದೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಬ್ಸರ್ವ್ ಮಾಡಬೇಕು. FDA ಭಾರತ ಮತ್ತು ಕರ್ನಾಟಕದ ಇತಿಹಾಸ ಅಂತ ಕೊಟ್ಟಿದ್ದಾನೆ. SDA ಆ ತರ ಮೆನ್ಷನ್ ಮಾಡಿಲ್ಲ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸ ಅಂತ ಹೇಳಿದ್ದಾನೆ. ಸೊ ಹಂಗಂದ್ರೆ ಏನು, ಸೊ ಹಿಸ್ಟ್ರಿ ಓದ್ಬೇಕು, ಬಟ್ ಜಾಸ್ತಿ ಫೋಕಸ್ ಇಂಡಿಯನ್ ಹಿಸ್ಟ್ರಿ ಕೊಡಬಾರ್ದು, ಭಾರತ ಇತಿಹಾಸ ಕೊಡಬಾರ್ದು, ಕರ್ನಾಟಕದ ಇತಿಹಾಸ ಕೊಡಬೇಕು. ಸೊ ಕರ್ನಾಟಕ ಇತಿಹಾಸವನ್ನು ಸಂಪೂರ್ಣ ಓದ್ತೀರಾ, ಭಾರತ ಇತಿಹಾಸವನ್ನು ಸ್ವಲ್ಪ ಪ್ರಮಾಣದಲ್ಲಿ ಓದ್ತೀರಾ. ಸೊ ಯಾವ ರೀತಿ ಇಂಟರ್ಲಿಂಕ್ ಮಾಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಖಿಲ್ಜಿ ಸಂತತಿ ಬಗ್ಗೆ ನಮ್ಗೆಲ್ಲ ಗೊತ್ತು. ದೆಹಲಿ ಸುಲ್ತಾನರಲ್ಲಿ ಖಿಲ್ಜಿ ಸಂತತಿ ಅಂತ ಬರುತ್ತೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಎಲ್ರಿಗೂ ಗೊತ್ತಾ, ಹೌದಾ. ಅಲ್ಲಾವುದ್ದೀನ್ ಖಿಲ್ಜಿ ಗೊತ್ತು. ಬಟ್ ಅಲ್ಲಾವುದ್ದೀನ್ ಖಿಲ್ಜಿ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ, ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ಮಲ್ಲಿಕ್ ಕಾಫರ್, ತನ್ನ ಸೇನಾ ದಂಡಾಧಿಕಾರಿ ಆಗಿರ್ತಕ್ಕಂಥ ಮಲ್ಲಿಕ್ ಕಾಫರ್ನ ಕಳಿಸಿ ದಕ್ಷಿಣ ಕರ್ನಾಟಕದ ಮೇಲೆ ಒಂದು ದಂಡಯಾತ್ರೆಯನ್ನ ಕಳಿಸ್ತಾನೆ. ಅವಾಗ ಮಲ್ಲಿಕ್ ಕಾಫರ್ ಕರ್ನಾಟಕಕ್ಕೂ ಬರ್ತಾನೆ, ಅದು ಹೊಯ್ಸಳ ಮನೆತನದ ಮೇಲೆ ಅಟ್ಯಾಕ್ ಮಾಡ್ತಾನೆ, ಹೌದಾ. ಹೊಯ್ಸಳದ ಮನೆತನದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಇದೇನು ಕರ್ನಾಟಕದ ಭಾರತ ಇತಿಹಾಸ ಹೌದು, ಬಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಹೌದಾ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗಿದೆ. ಸೊ ಇಲ್ಲಿ ಸ್ವಲ್ಪ ಈ ತರ ಕಾನ್ಸೆಪ್ಟ್ಗಳು ಜಾಸ್ತಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಸ್, ಅರ್ಥ ಆಯ್ತು ಅನ್ಕೊಂತೀನಿ, ರೈಟ್. ನೆಕ್ಸ್ಟ್ ನೋಡ್ರಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು. ಅಗೇನ್ ಸೇಮ್ ಕೊಟ್ಟಿದ್ದಾನೆ. ಇಂಡಿಯನ್ ಜಿಯೋಗ್ರಫಿ ಓದ್ಬೇಕು, ಬಟ್ ಜಾಸ್ತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಜಿಯೋಗ್ರಫಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ನೆಕ್ಸ್ಟ್ ನೋಡ್ರಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಾದ ವಿಷಯಗಳು, ರೈಟ್. ರಾಜ್ಯ ಮತ್ತು ಪ್ರಾದೇಶಿಕ, ಸ್ಟೇಟ್ ಅಂಡ್ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂತ ನೋಡ್ತೀವಿ, ಆಡಳಿತಕ್ಕೆ ಸಂಬಂಧಪಟ್ಟಂತ ವಿಷಯಗಳು.
ರೈಟ್. ನೆಕ್ಸ್ಟ್ ಅಗೇನ್ ಸೇಮ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಸೇಮ್ ಕೊಟ್ಟಿದ್ದಾನೆ. ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ನೋಡ್ರಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ವ್ಯವಸ್ಥೆಯ ಸಂಸ್ಥೆಗಳು ಮತ್ತು ಉಪಕ್ರಮಗಳು ಅಂತ ಮೆನ್ಷನ್ ಮಾಡಿ. ಯಾವ ರೀತಿ? ಸೊ ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚೆಗೆ ಏನ್ ಮಾಡಿದ್ರು ಅಂತಂದ್ರೆ ಪಂಚಮಿತ್ರ ಪೋರ್ಟಲ್ ಅಂತ ಓಪನ್ ಮಾಡಿದ್ರು. ಪಂಚಮಿತ್ರ ಪೋರ್ಟಲ್ ಇದೇನು ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಗ್ರಾಮ ಪಂಚಾಯತಿಯನ್ನ ಡಿಜಿಟಲೀಕರಣ ಮಾಡಬೇಕು, ಎಲ್ಲಾ ಸಮಸ್ಯೆಗಳಿಗೆ, ಜನರ ಸಮಸ್ಯೆಗಳಿಗೆ ಒಂದೇ ಕಡೆ ಒಂದು ಸೊಲ್ಯೂಷನ್ ಸಿಗ್ಬೇಕು ಅಂತ ಪಂಚಮಿತ್ರ ಪೋರ್ಟಲ್ ಅಂತ ಓಪನ್ ಮಾಡಿದ್ರು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೆ ಅಂದ್ರೆ ಈ ತರದ ವಿಷಯಗಳು ಯಾಕೆ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು. ಸೊ ಸರ್ಕಾರದ ಉಪಕ್ರಮನ, ಪಂಚಮಿತ್ರ ಒಂದು ಸರ್ಕಾರದ ಉಪಕ್ರಮನ. ಸೊ ಈ ತರದ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೀವು ಸಿಲೆಬಸ್ ನೋಡಿದ್ರೆ, ಸಿಲೆಬಸ್ ಅರ್ಥ ಮಾಡ್ಕೊಂಡ್ರೆ ಯಾವನ್ನ ಬಿಡಬೇಕು, ಯಾವ ಕರೆಂಟ್ ಅಫೇರ್ಸ್ ಅನ್ನು ಓದ್ಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ರೈಟ್. ಸೊ ನೋಡ್ರಿ ನೆಕ್ಸ್ಟ್ ಅಗೇನ್ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ. ಅಗೇನ್ ಕರ್ನಾಟಕದ್ದು ಎಕನಾಮಿ ಕೇಳಿದ್ದಾನೆ, ಕರ್ನಾಟಕ ಎಕಾನಮಿ. ಸೊ ಅಗೇನ್ ಏನ್ ಮಾಡ್ತೀರಿ, ಎಕನಾಮಿಕ್ ಸರ್ವೆನ ಲೈನ್ ಟು ಲೈನ್ ಓದ್ತೀರಿ, ಎಕನಾಮಿಕ್ ಸರ್ವೆನ ಬಿಡಬಾರದು. ಓಕೆ. ಸೊ ಅದಾದ ನಂತರ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು. ಸೊ ಫಾರ್ ಎಕ್ಸಾಂಪಲ್ ಸಮಸ್ಯೆಗಳು ಆಗಿಲ್ಲ, ಹೋರಾಟಗಳಾಗಿದ್ದಾವೆ, ಸುಮಾರು ಹೋರಾಟಗಳಾಗಿದ್ದಾವೆ. ಹೌದಾ? ಸೊ ಅಪ್ಪಿಕೋ ಚಳವಳಿ ನಮ್ಮ ಹತ್ರನೂ ಆಯ್ತು. ಸೊ ಉತ್ತರ ಕರ್ನಾಟಕದಲ್ಲಿ ಕೂಡ ನರ್ಮದಾ ಬಚಾವ್ ಆಂದೋಲನ, ಈ ತರ ಸುಮಾರು ಆಂದೋಲನಗಳಾಗಿದ್ದಾವೆ. ಅದಕ್ಕಿಂತ ಕರ್ನಾಟಕದಲ್ಲಿ ಯಾವ ಆಂದೋಲನ ಆಗಿದಾವಲ್ರಿ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತೆ, ಅದನ್ನ ಚೆನ್ನಾಗಿ ಓದ್ಬೇಕು. ಸೊ ಇದ್ರ ಮೀನಿಂಗ್ ಹಾಗಾಗುತ್ತೆ. ರೈಟ್. ಸೊ ಇದು ಪೇಪರ್ 1, SBI ಸಿಲೆಬಸ್ ಪೇಪರ್ 1. ಪತ್ರಿಕೆ 2 ಇದೆ ನೋಡ್ರಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ. ಓಕೆ. ಅಗೇನ್ ಸೇಮ್ ಕಮ್ಯುನಿಕೇಶನ್ ಪೇಪರ್ ಅನ್ನ ಆಡ್ ಮಾಡಿದ್ದೇನೆ. ಅಗೇನ್ ಕಮ್ಯುನಿಕೇಶನ್ ಪೇಪರ್ ಅನ್ನ ಆಡ್ ಮಾಡಿದ್ದೇನೆ. ಸೇಮ್ ಕಮ್ಯುನಿಕೇಶನ್ ಪೇಪರ್ ನಿಮ್ಮ FDI ಕೂಡ ಇದೆ, SBI ಕೂಡ ಇದೆ. ರೈಟ್. ಸೊ ಸಿಲೆಬಸ್ ಅರ್ಥ ಆಗಿದೆ ಅನ್ಕೋತೀನಿ. ಈ ಸಿಲೆಬಸ್ ಅನ್ನ ಇಟ್ಕೊಂಡು ಪ್ರಾಪರ್ ಆಗಿ ಒಂದು ಸ್ಟಡಿಯನ್ನ ಮಾಡ್ರಿ. ಸಿಲೆಬಸ್ ಇಟ್ಕೊಂಡು ಹೋದ್ರಿ ಇನ್ನೂ ಬೇಗ ಸಿಲೆಬಸ್ ಮುಗ್ದು ಹೋಗುತ್ತೆ. ರೈಟ್. ಸೊ ಇದೇ ತರ ಅಪ್ಡೇಟ್ಸ್ ಗಳಿಗಾಗಿ, ಇದೇ ತರ ಒಂದು ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಸೊ ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.